ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿ ಅವರು ಯಾವಾಗಲೂ ಸೀರೆ ಉಟ್ಟು ದೇವಾಲಯಗಳಿಗೆ ಸುತ್ತಿಕೊಂಡು ಆರಾಮಾಗಿ ಇದ್ದ ಅವರು ಈಗ ಇದ್ದಕ್ಕಿದ್ದಂಗೆ ಮಾಲ್ಡೀವ್ನಲ್ಲಿ ಲೂಸ್ ಪ್ಯಾಂಟ್ ಹಾಗೂ ತಿಳಿ ನೀಲಿ ಬಣ್ಣದ ಲೂಸ್ ಶರ್ಟನ್ನು ಹಾಕಿಕೊಂಡು ಮಿಂಚುತ್ತಿದ್ದಾರೆ. ಇದನ್ನೆಲ್ಲ ಕಂಡು ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಅತ್ತಿಗೆ ಪವಿತ್ರ ಗೌಡರವರಿಗೆ ಚೆನ್ನಾಗಿ ಟಾಂಗ್ ಕೊಡುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ. ವಿಜಯಲಕ್ಷ್ಮಿ ಅವರ ಹೊಸ ಅವತಾರವನ್ನು ಕಂಡು ಪವಿತ್ರ ಗೌಡ ಹೇಳಿದ್ದೇನು ನೋಡೋಣ ಬನ್ನಿ. ವಿಜಯಲಕ್ಷ್ಮಿ ಅವರು ಯಾವಾಗಲೂ ಟ್ರೆಡಿಷನಲ್ ಆಗಿ ರೇಷ್ಮೆ ಸೀರೆಯನ್ನು ಉಟ್ಟು ಹಬ್ಬವನ್ನು ಆಚರಿಸಿದ ಅವರು ಮಾಲ್ಡೀವ್ನಲ್ಲಿ ಸಮುದ್ರ ತೀರದಲ್ಲಿ ನಿಂತು ಲೂಸ್ ಪ್ಯಾಂಟ್ ಹಾಗೂ ತಿಳಿ ನೀಲಿ ಬಣ್ಣದ ಲೂಸ್ ಶರ್ಟನ್ನು ಹಾಕಿಕೊಂಡು ಅವರು ಬೆಟ್ಟ, ಸಮುದ್ರ ಹಾಗೂ ನಾನು ಸೂರ್ಯ ಎಂದು 3 ಜನರ ಬಗ್ಗೆ ಹಾಕಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಕಂಡು ಪವಿತ್ರ ಗೌಡರವರು ಅದೆಷ್ಟು ಹೊಟ್ಟೆ ಉರಿದುಕೊಂಡಿದ್ದಾರೋ ಗೊತ್ತಿಲ್ಲ. ಹಬ್ಬದ ದಿನ ಪವಿತ್ರ ಗೌಡರವರ ಮನೆಗೆ ಹಸು ಬಂದಿದ್ದರಿಂದ ಆಹಾ ನಮ್ಮ ಮನೆಗೆ ಲಕ್ಷ್ಮಿಯೇ ಬಂದಂತೆ ಎಂದು ಪೋಸ್ಟ್ ಮಾಡಿಕೊಂಡಿದ್ದರು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ವಾರ್ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡರವರ ಮಧ್ಯೆ ಸೋಷಿಯಲ್ ವಾರ್ ನಡೆಯುತ್ತಲೇ ಇದೆ. ಆದರೂ ವಿಜಯಲಕ್ಷ್ಮಿ ಅವರು ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಎಂದು ಅನಿಸುತ್ತದೆ. ಹಾಗೂ ವಿಜಯಲಕ್ಷ್ಮಿ ಅವರು ಯಾವಾಗಲೂ ಟ್ರೆಡಿಷನಲ್ ಇರುತ್ತಿದ್ದರು. ಹಾಗಾಗಿ ಈ ಹೊಸ ಟ್ರೆಡಿಷನಲ್ ಲುಕ್ಕನ್ನು ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ. ಹಾಗೂ ಪವಿತ್ರ ಗೌಡರವರು ಅದೆಷ್ಟು ಹೊಟ್ಟೆ ಉರಿದುಕೊಂಡಿದ್ದಾರೋ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅತ್ತಿಗೆ ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುತ್ತಾರೆ. ಪವಿತ್ರ ಗೌಡರವರ ಬಗ್ಗೆ ನಿಮಗೇನು ಅನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಡಿ ಬಾಸ್.